ಕನ್ನಡದ ಖ್ಯಾತ ನಟಿ ದಿವಂಗತ ಲೀಲಾವತಿಯವರ ಜೀವನದುದ್ದದ ಇತಿಹಾಸ ಮತ್ತು ಅವರ ಪತಿ ಮಹಾಲಿಂಗ ಭಾಗವತರವರ ಜೀವನದ ಕುರಿತು ಅಖಿಲ ಕರ್ನಾಟಕ ಡಾ ರಾಜ್‌ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ರಾಜ್ಯ ಗೌರವಾಧ್ಯಕ್ಷ ಎನ್.ಆರ್. ರಮೇಶ್ ಬರೆದಿರುವ ಲೀಲಮ್ಮ ನಿನ್ ಗಂಡ ಯಾರಮ್ಮ ಕೃತಿಯನ್ನು ಲೋಕಾರ್ಪಣೆಗೊಳಿಸಲಾಯಿತು. ಯಡಿಯೂರ್ಕೆರೆ ಮುಂಭಾಗದಲ್ಲಿನ ಕರ್ನಾಟಕ ರತ್ನ ಡಾ ಪುನೀತ್ ರಾಜ್‌ಕುಮಾರ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಸಮಾರಂಭದಲ್ಲಿ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಈ ವೇಳೆ ಪುಸ್ತಕ ಕುರಿತು ಮಾತನಾಡಿದ ಲೇಖಕ ಎನ್.ಆರ್. ರಮೇಶ್, ಕಳೆದ 5-6 ದಶಕಗಳಿಂದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಡಾ ರಾಜ್‌ಕುಮಾರ್ ಮತ್ತು ನಟಿ ಲೀಲಾವತಿಯವರ ಕುರಿತಂತೆ ಚಾರಿತ್ರ್ಯ ವಧೆ ಮಾಡುತ್ತಿದ್ದರು. ಡಾ ರಾಜ್‌ಕುಮಾರ್ ಅವರ ವೈಯಕ್ತಿಕ ಬದುಕಿಗೆ ಸಂಬಂಧಪಟ್ಟಂತೆ ಅಪಪ್ರಚಾರ ಮಾಡುತ್ತಿದ್ದ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ, ನಿಜಕ್ಕೂ ಡಾ ರಾಜ್‌ಕುಮಾರ್ ಮತ್ತು ಲೀಲಾವತಿಯವರ ನಡುವೆ ಇದ್ದ ಸಂಬಂಧ ಏನು ಎಂಬುದನ್ನು ದಾಖಲೆಗಳ ಸಹಿತ ಸಂಗ್ರಹಿಸಿ ಪುಸ್ತಕ ರಚಿಸಲಾಗಿದೆ ಎಂದರು. ಭಾರತೀಯ ಚಿತ್ರರಂಗದ ಬಹುನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದಾದ ರಾಮಾಯಣ ಕುರಿತು ಪ್ರತಿದಿನ ಹೊಸ ಸುದ್ದಿಗಳು ಹರಿದಾಡುತ್ತಿವೆ. ನಿರ್ದೇಶಕ ನಿತೇಶ್ ತಿವಾರಿ ಮಹತ್ವಾಕಾಂಕ್ಷೆಯ ಈ ಸಿನಿಮಾ ಈಗಾಗಲೇ ದೇಶ-ವಿದೇಶಗಳಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಇತ್ತೀಚೆಗೆ ಅಮೆರಿಕದಲ್ಲಿ ನಡೆದ ಸ್ಯಾನ್ ಡಿಯಾಗೋ ಕಾಮಿಕ್ ಕಾನ್ 2026 ಕಾರ್ಯಕ್ರಮದಲ್ಲಿ ರಾಮಾಯಣ ಚಿತ್ರದ ವಿಶೇಷ ಪ್ರದರ್ಶನ ನಡೆದಿದ್ದು, ಅಲ್ಲಿನ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರಿಗೆ ಚಿನ್ನದ ಶಂಖ ಉಡುಗೊರೆಯಾಗಿ ನೀಡಲಾಗಿದೆ ಎಂಬ ಸುದ್ದಿ ಈಗ ಸಿನಿಪ್ರಿಯರ ಗಮನ ಸೆಳೆಯುತ್ತಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ವಿಡಿಯೋದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಹಿಳೆಯೊಬ್ಬರು ತಮಗೆ ದೊರೆತ ವಿಶೇಷ ಉಡುಗೊರೆಯನ್ನು ಪ್ರದರ್ಶಿಸುತ್ತಾರೆ. ಅಲ್ಲಿ ಕಮಲದ ಹೂವಿನ ಕೆತ್ತನೆ ಹೊಂದಿರುವ ಆಕರ್ಷಕ ಗುಲಾಬಿ ಬಣ್ಣದ ಪೆಟ್ಟಿಗೆಯನ್ನು ತೆರೆಯುತ್ತಾರೆ. ಆ ಪೆಟ್ಟಿಗೆಯೊಳಗೆ ರಾಮಾಯಣ ಚಿತ್ರದ ತಂಡದಿಂದ ನೀಡಲಾಗಿದೆ ಎನ್ನಲಾದ ಸಂದೇಶದ ಜೊತೆಗೆ ಚಿನ್ನದ ಬಣ್ಣದ ಶಂಖವೊಂದು ಕಾಣಿಸುತ್ತದೆ. ರಾಮಾಯಣದ ಸ್ಫೂರ್ತಿಯಿಂದ ವಿನ್ಯಾಸಗೊಳಿಸಲಾಗಿದೆ ಎನ್ನಲಾದ ಈ ಸ್ಮರಣಿಕೆ ತನ್ನ ವಿಶಿಷ್ಟ ವಿನ್ಯಾಸದಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಟಾಕ್ಸಿಕ್ ಚಿತ್ರ ರಿಲೀಸ್ ಆಗೋದಕ್ಕೆ ಬರೋಬ್ಬರಿ 1 ತಿಂಗಳುಳಿದಿದೆ. ಜುಲೈ 26ರಿಂದ ಆಗಸ್ಟ್ 26ರ ಲೆಕ್ಕ ತೆಗೆದುಕೊಂಡ್ರೆ ಚಿತ್ರದ ರಿಲೀಸ್ಗೆ ಇನ್ನೂ 1 ತಿಂಗಳು ಉಳಿದಿದೆ. ಬಿಗಿನ್ಸ್ ವಿತ್ ಅ ಬ್ಯಾಂಗ್ ಅನ್ನುವ ಹಾಗೆ ಈ ಚಿತ್ರದ ಹೊಸ ಪೋಸ್ಟರ್ ರಿಲೀಸ್ ಆಗಿದೆ. ಇದರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಭರ್ಜರಿಯಾಗಿಯೇ ಕಾಣಿಸುತ್ತಿದ್ದಾರೆ. ರಕ್ತ ಸಿಕ್ತ ಕೈಗಳಲ್ಲಿ ಸಿಗರೇಟ್ ಕೂಡ ಇದೆ. ಟಾಕ್ಸಿಕ್ ಚಿತ್ರದ ಮತ್ತೊಂದು ಲುಕ್ ರಿವೀಲ್ ಆಗಿದೆ. ಇಲ್ಲಿವರೆಗೂ ಇರೋ ಲುಕ್ ಒಂದು ಲೆಕ್ಕವೇ ಬಿಡಿ, ಆದರೆ ಇದು ಬೇರೆ ಇದೆ. ಇದನ್ನ ನೋಡ್ತಾ ಹೋದ್ರೆ ಸಖತ್ ಸ್ಟೈಲಿಶ್ ಆಗಿದ್ದಾರೆ, ಆದರೆ ಕೈಯಗಳಲ್ಲಿ ರಕ್ತ ಮೆತ್ಕೊಂಡಿದೆ. ಆಗತಾನೆ ಒಂದು ಕೊಲೆ ಮಾಡದಂತೆನೂ ಇದೆ, ಕಾರಣ ರಕ್ತ ಸುರಿಯುತ್ತಲೇ ಇದೆ. ಇದರ ನಡುವೆ ಕೈಯಲ್ಲಿ ಸಿಗರೇಟ್ ಹಿಡಿದು ಸೇದುವ ಶೈಲಿ ಗಮನ ಸೆಳೆಯುತ್ತದೆ. ಟಾಕ್ಸಿಕ್ ಬಿಗಿನ್ಸ್ ವಿತ್ ಅ ಬ್ಯಾಂಗ್ ಅನ್ನುವ ಹಾಗೆ ಈ ಪೋಸ್ಟರ್ ಹೊರಬಂದಿದೆ. ಈ ಒಂದು ಪೋಸ್ಟರ್ ಜುಲೈ 26ರಂದು ರಿಲೀಸ್ ಆಗಲಿದೆ. ಹಾಲಿವುಡ್ ಸಿನಿಮಾ ತಮ್ಮ ಸಿನಿಮಾದ ಪ್ರಚಾರಕ್ಕೆ ಕನ್ನಡದ ನಟರೊಬ್ಬರ ಜೊತೆ ಕೈಜೋಡಿಸಿದೆ. ಹಾಲಿವುಡ್ನ ಬಲು ಜನಪ್ರಿಯ ಸಿನಿಮಾ ಸ್ಪೈಡರ್ ಮ್ಯಾನ್ ಸರಣಿಯ ಹೊಸ ಸಿನಿಮಾ ಇದೇ ವಾರ ಬಿಡುಗಡೆಯಾಗುತ್ತಿದೆ. ಕರ್ನಾಟಕದಲ್ಲಿ ಸ್ಪೈಡರ್ ಮ್ಯಾನ್ ಸಿನಿಮಾದ ಪ್ರಚಾರಕ್ಕೆ ಚಿತ್ರತಂಡ, ವಿಶೇಷವಾಗಿ ಸಿನಿಮಾದ ನಿರ್ಮಾಣ ಮತ್ತು ವಿತರಣಾ ಸಂಸ್ಥೆಯಾದ ಸೋನಿ, ರಿಷಬ್ ಶೆಟ್ಟಿ ಅವರ ಜೊತೆಗೆ ಕೈಜೋಡಿಸಿದೆ. ರಿಷಬ್ ಶೆಟ್ಟಿ ಅವರು ಸ್ಪೈಡರ್ ಮ್ಯಾನ್ ಸಿನಿಮಾದ ಪ್ರಚಾರಕ್ಕಾಗಿ ವಿಡಿಯೋವೊಂದನ್ನು ಮಾಡಿದ್ದಾರೆ. ವಿಡಿಯೋನಲ್ಲಿ ರಿಷಬ್ ಶೆಟ್ಟಿ ಅವರನ್ನು ಅವರ ತಂಡದವರೇ ಮರೆತು ಹೋಗಿದ್ದಾರೆ. ರಿಷಬ್ ಶೆಟ್ಟಿ ಯಾರೆಂಬುದು ಅವರ ಗೆಳೆಯರು, ಅವರೊಟ್ಟಿಗೆ ಕೆಲಸ ಮಾಡುವವರಿಗೆ ಗೊತ್ತಿಲ್ಲ. ಈಗ ಸ್ಪೈಡರ್ ಮ್ಯಾನ್ ಪರಿಸ್ಥಿತಿಯೂ ಸಹ ಅದೇ. ಸ್ಪೈಡರ್ ಮ್ಯಾನ್ ಸಿನಿಮಾದ ಈ ಹಿಂದಿನ ಸಿನಿಮಾನಲ್ಲಿ ಆತನ ಗೆಳೆಯರು, ಗರ್ಲ್ಫ್ರೆಂಡ್ ಸೇರಿದಂತೆ ಎಲ್ಲರೂ ಸ್ಪೈಡರ್ ಮ್ಯಾನ್ನ ಇರುವಿಕೆಯನ್ನೇ ಮರೆತಿದ್ದಾರೆ. ವಿಡಿಯೋನಲ್ಲಿ ರಿಷಬ್ ಶೆಟ್ಟಿ ತನ್ನವರೇ ತನ್ನನ್ನು ಮರೆತಿರುವ ಬಗ್ಗೆ ಆಶ್ಚರ್ಯಪಡುತ್ತಿದ್ದಾಗ ರಿಷಬ್ ಎದುರು ಸ್ಪೈಡರ್ ಮ್ಯಾನ್ ಬರುತ್ತಾನೆ. ನೀನು ಹೇಗೆ ಇದನ್ನೆಲ್ಲ ನಿಭಾಯಿಸುತ್ತಿದ್ದೀಯಾ ಎಂದು ರಿಷಬ್ ಶೆಟ್ಟಿ ಸ್ಪೈಡರ್ ಮ್ಯಾನ್ ಅನ್ನು ಕೇಳಿದಾಗ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಸಿನಿಮಾದ ಟೀಸರ್ ಪ್ರದರ್ಶನ ಆಗುತ್ತದೆ.
ಬಿಲ್ ರಂಗ ಭಾಷಾ ಚಿತ್ರದ ಶೂಟಿಂಗ್ ಮತ್ತೆ ಶುರುವಾಗಿದೆ. ಬೆಂಗಳೂರಿನ ಕನಕಪುರ ಸಮೀಪದಲ್ಲಿಯೇ ಚಿತ್ರೀಕರಣ ನಡೀತಿದೆ. ಈ ಚಿತ್ರದ ನಿರೀಕ್ಷೆನೂ ದೊಡ್ಡ ಮಟ್ಟದಲ್ಲಿಯೇ ಇದೆ. ಚಿತ್ರ ನಿಂತೇ ಹೋಯಿತು ಅನ್ನುವ ಸುದ್ದಿನೂ ಇತ್ತು, ಆದರೆ ಅದು ಸುಳ್ಳಾಗಿದೆ. ಈ ಒಂದು ಚಿತ್ರದ ಶೂಟಿಂಗ್ನ ನಡುವೆ ಡೈರೆಕ್ಟರ್ ಅನೂಪ್ ಭಂಡಾರಿ ಒಂದು ಫೋಟೋ ತೆಗೆದುಕೊಂಡಿದ್ದಾರೆ. ಅದು ಚಿತ್ರದ ಒಂದು ಪ್ರಮುಖ ಸಿಂಬಲ್ ಆಗಿದೆ. ಇದನ್ನ ನೋಡಿದ ಸುದೀಪ್ ಫ್ಯಾನ್ಸ್ ತುಂಬಾನೇ ಒಳ್ಳೆ ಮಾತುಗಳನ್ನೇ ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ದಾರೆ. ಬಿಲ್ ರಂಗ ಭಾಷಾ ಚಿತ್ರದ ಒಂದು ಫೋಟೋ ಹೆಚ್ಚು ಗಮನ ಸೆಳೆಯುತ್ತಿದೆ. ಇದು ಸುದೀಪ್ ಫೋಟೋ ಏನೂ ಅಲ್ಲ ಬಿಡಿ. ಈಗಾಗಲೇ ಹೇಳಿದಂತೆ ಇದು ಚಿತ್ರದಲ್ಲಿ ಬಳಕೆಯಾಗಿರೋ ಸಿಂಪಬಲ್ ಒಂದರ ಫೋಟೋನೇ ಆಗಿದೆ. ಡೈರೆಕ್ಟರ್ ಅನೂಪ್ ಭಂಡಾರಿ ಚೆಸ್ ಆಡ್ತಾನೆ ಕೂರ್ತಿದ್ದಾರೆ. ಅದು ಬಿಟ್ರೆ ಈ ಒಂದು ಫೋಟೋದಲ್ಲಿರೋ ಸಿಂಬಲ್ ಸಾಕಷ್ಟು ರಹಸ್ಯಗಳನ್ನ ಅಡಗಿಸಿಟ್ಟುಕೊಂಡಿದೆ ಅನ್ಸುತ್ತದೆ. ಇದನ್ನ ನೋಡಿದ ಕಿಚ್ಚನ್ ಫ್ಯಾನ್ಸ್ ಸಖತ್ ಕಾಂಪ್ಲಿಮೆಂಟ್ಸ್ ಹಾಕಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.